ಗಲಭೆಗಳಿಗೆ ನೀವು ಕಾರಣಕರ್ತರಿದ್ದೀರಿ. ಇನ್ನು ಮೂರನೇದಾಗಿ ಪೊಲೀಸ್ ಕಮಿಷನರ್ ನೀವು ಇವತ್ತೇನು ಮಾಡಿದಿರಿ? 500 ಮೀಟರ್ ಅಂತರದಲ್ಲಿ ಅಂತ ಏನ್ ಮಾಡಿದಿರಲ್ಲ, ಅವತ್ತೇ ಪುಷ್ಕರಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ ಇವತ್ತಲ್ಲಿ ಅಲ್ಲಿ ರಸ್ತೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನೇ ಪೊಲೀಸರು ಅಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ ಗೊಂದಲ ಅಥವಾ ಇದಾಗ್ತಾ ಇರ್ಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಇವರು 3 ಜನ ಕಾರಣಕರ್ತರಿದ್ದಾರೆ. ಮೊದಲು ಇವರು 3 ಜನರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂತಹದ್ದು ಹೇಳ್ತೀನಿ. ಎರಡನೇದು, ಇಲ್ಲಿ ಪುಷ್ಕರಣಿ ದೇವಸ್ಥಾನ ಭೂಮಿ ಇದನ್ನು ನುಂಗುವಂತಹದ್ದು ಈಗಲ್ಲ, ಸಾವಿರಾರು ವರ್ಷದಿಂದ ಇಸ್ಲಾಂ ಹುಟ್ಟಿದಾಗಿಂದ ಇದನ್ನೇ ಮಾಡ್ತಾ ಬಂದಿದೆ. ಇದರ ವಿರುದ್ಧ ಹಿಂದೂ ಸಮಾಜ ನಾವು 500 ವರ್ಷ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನವನ್ನ ಹೋರಾಟ ಮಾಡಿ ನಾವು ಗೆದ್ದು ಅಲ್ಲಿ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಂತಹ ಗಂಡಗಲಿಗಳಿದ್ದೇವೆ ನಾವು. ಇನ್ನು ಇದ್ಯಾವುದು ಲೆಕ್ಕ ಇದು ಬಹಳ ವರ್ಷ ಹೋಗಲ್ಲ. ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ, ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಶಾಂತ ರೀತಿಯಿಂದ, ಇವತ್ತು ಶಾಂತಿ ನಾಳೆ ಕ್ರಾಂತಿ. ಸೊ ಶಾಂತಿಯ ಆ ಪಾಠ ಇರೋದೇನೆ ಮುಂದಿನ ಕ್ರಾಂತಿಗೋಸ್ಕರ ಅಂತ ನೆನಪಿಟ್ಕೊಳ್ಳಿ. ಇದು ಯಾವುದು ಬಗ್ಸಕ್ಕಾಗುದಿಲ್ಲ. ನಿಮ್ಮ